ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂತ ಅಂದರೆ, ಈಗ ನಾವು ಡೈಲಿ ಒಂದು ರೂಟೀನ್ ಫಾಲೋ ಮಾಡ್ತಾ ಇರ್ತೀವಿ. 9 ಗಂಟೆ ಕೆಲಸಕ್ಕೆ ಹೋಗ್ತೀವಿ, 5 ಗಂಟೆಗೆ ವಾಪಸ್ ಬರ್ತೀವಿ ಅಂತ ಅಂದ್ಕೊಳ್ಳೋಣ. ಇದು ರೂಟೀನ್ ಇರುತ್ತೆ. ಯಾವತ್ತೋ ಒಂದು ದಿವಸ ಒಂದು 6-7 ಗಂಟೆ ತನಕ ಕೆಲಸ ಮಾಡ್ಬೋದಾಗುತ್ತೆ. ಸೊ ಆವಾಗ ನಾವು ಫಿಸಿಕಲಿ ಫಸ್ಟ್ ಸ್ಟ್ರೈನ್ ಆಗ್ತೀವಿ, ಆಯಿತಾ. ಅದು ಹೆಂಗೆ ನಾವು ನಿವಾರಿಸ್ಕೋಬೋದು, ಮನೆಗೆ ಬಂದು ಒಂದು ರೆಸ್ಟ್ ಮಾಡಿದ್ವಿ ಅಂತ ಅಂದರೆ ವಿ ವಿಲ್ ಬಿ ಓಕೆ, ಅದನ್ನು ರಿಕವರ್ ಮಾಡ್ಕೊಳ್ತೀವಿ. ಸೊ ಫಿಸಿಕಲ್ ಸ್ಟ್ರೆಸ್ ಅಂಥದ್ದು, ಆಯಿತಾ. ಯಾವುದು ಜಾಸ್ತಿ ಕೆಲಸ ಮಾಡೋದ್ರಿಂದ. ಮೆಂಟಲ್ ಸ್ಟ್ರೆಸ್ ಏನು ಅಂತ ಅಂದರೆ ನಮ್ಮ ಥಾಟ್ಸ್, ನಮಗೆ ಡೆಡ್ಲೈನ್ಸ್ ಇರುತ್ತೆ, ಆಯಿತಾ. ನಾವು ದೋ ವಿ ಆರ್ ವರ್ಕಿಂಗ್ 9 ಗಂಟೆಯಿಂದ 5 ಗಂಟೆ ತನಕನೇ ಕೆಲಸ ಮಾಡ್ತಾ ಇದ್ರು, ಇದು ನನಗೆ ಡೆಡ್ಲೈನ್ ಇದೆ, ಇದನ್ನು ಮಾಡಬೇಕು, ಇದ್ರ ಜೊತೆಗೆ ಮನೇದು ಕೆಲಸ ಮಾಡಬೇಕು, ಅದೆಲ್ಲ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡು ನಾವು ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಆ ಸ್ಟ್ರೆಸ್ ವಾಟ್ ಎವರ್ ಇಟ್ ಲೀಡ್ಸ್ ಟು, ದಟ್ ಈಸ್ ಮೆಂಟಲ್ ಸ್ಟ್ರೆಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಫಿಸಿಕಲ್ ಸ್ಟ್ರೆಸ್ ಇಸ್ ಆಲ್ವೇಸ್ ಬೆಟರ್. ಯಾಕಂದರೆ ನಾವು ಒಂದು 2 ಅವರ್ ರೆಸ್ಟ್ ಮಾಡಿದ್ವಿ, ರಿಲ್ಯಾಕ್ಸ್ ಮಾಡಿದ್ವಿ ಅಂತ ಅಂದರೆ ವಿ ವಿಲ್ ಓವರ್ಕಮ್. ಬಟ್ ಮೆಂಟಲ್ ಸ್ಟ್ರೆಸ್ಸಿಗೆ ಅದನ್ನು ನಾವು ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಜನರಲಿ ಹೇಗಿದೆ ನಮ್ಮದು ಮೈಂಡ್ಸೆಟ್ ಅಂತ ಅಂದರೆ, ಮನಸ್ಸಿಗೆ ಜನರಲಿ ಅದು ನಾವು ಹೇಳ್ಕೊಳ್ಳಲ್ಲ, ನಾವು ಅದನ್ನು ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಅದು ಹಾಗೆ ಕಂಟಿನ್ಯೂ ಆದಾಗ ಇಟ್ ವಿಲ್ ಲೀಡ್ ಟು ಸಿಂಡ್ರೋಮ್ ಅಥವಾ ಡಿಸೀಸ್ ಅಂತ ಹೇಳ್ಬೋದು, ಆಂಗ್ಸೈಟಿ ಅಂತ ಹೇಳ್ಬೋದು. ಆಂಗ್ಸೈಟಿ ಇಸ್ ಅ ಡಿಸೀಸ್ ಬೇಸಿಕಲಿ ವಿಚ್ ಹ್ಯಾಸ್ ಟು ಬಿ, ಅಂದರೆ ಅದನ್ನ ಅಡ್ರೆಸ್ ಮಾಡಲೇಬೇಕು. ನಾವು ಡಾಕ್ಟರ್ ಹತ್ರ ಕಳಿಸ್ಬೇಕು ಪೇಷಂಟ್ನ, ವಿ ಹ್ಯಾವ್ ಟು ಗಿವ್ ದೆಮ್ ಕೌನ್ಸಿಲಿಂಗ್, ಅದೆಲ್ಲ ಮಾಡಬೇಕು. ಓಕೆ, ಸೊ ದಟ್ ಈಸ್ ಹೌ ದ ಡಿಫ್ರೆನ್ಸ್ ಇಸ್.